ನಮ್ಮ ಕುಂದಬಾರಂದೆಡೆಯ ರಿಕ್ಷಾ ಚಾಲಕ ಮಾಲೀಕರು ಸಹಿತ ಅಷ್ಟು ಆಸಕ್ತಿಯಿಂದ ಮಾಡ್ತಾರೆ. ಇವತ್ತು ರಾಷ್ಟ್ರೀಯ ಹಬ್ಬ ಇರ್ಬೋದು, ರಾಷ್ಟ್ರ ನಾಯಕರ ಹಬ್ಬ ಇರ್ಬೋದು, ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾರೆ. ಅಸ್ಪೃಶ್ಯ ಎಂಬ ಹೆಸರಿನಿಂದ ಮಾನವೀಯತೆಯೇ ತುಳಿಯಲ್ಪಟ್ಟಿತ್ತು. ಆದರೆ ಆ ನೋವು, ಆ ಅನ್ಯಾಯ ಇವುಗಳೆಲ್ಲ ಅವರ ಕನಸುಗಳನ್ನ ನಾಶ ಮಾಡಲಿಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರು ಜನಿಸಿದ ಸಮಾಜದಲ್ಲಿ ಮಾನವನಿಗೆ ಮಾನವನಿಂದಲೇ ಅನ್ಯಾಯವಾಗುತ್ತಿದೆ. ಅಸ್ಪೃಶ್ಯ ಎಂಬ ಹೆಸರಿನಿಂದ ಮಾನವೀಯತೆಯೇ ತುಳಿಯಲ್ಪಟ್ಟಿತ್ತು. ಆದರೆ ಆ ನೋವು, ಆ ಅನ್ಯಾಯ ಇವುಗಳೆಲ್ಲ ಅವರ ಕನಸುಗಳನ್ನ ನಾಶ ಮಾಡಲಿಲ್ಲ. ಬದಲಾಗಿ ಅವು ಅವರೊಳಗಿನ ಅಗ್ನಿಯನ್ನ ಪ್ರಜ್ವಲಿಸಿತು. ಸ್ನೇಹಿತರೆ, ಒಬ್ಬ ಬಾಲಕನಿಗೆ ಶಾಲೆಯಲ್ಲಿ ಕುಳಿತುಕೊಳ್ಳಲು ಸ್ಥಳ ಕೊಡದ ಸಮಾಜದಲ್ಲಿ ಅವರು ಜಗತ್ತಿನ ಅತ್ಯುನ್ನತ ಶಿಕ್ಷಣವನ್ನು ಪಡೆದರು. ಕೊಲಂಬಿಯಾ ಯೂನಿವರ್ಸಿಟಿ ಮತ್ತು ಲಂಡನ್ ಸ್ಕೂಲ್ ಆಫ್ ಇಕನಾಮಿಕ್ಸ್ನಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿದ್ದು ಕೇವಲ ತಮ್ಮ ಬದುಕಿಗಲ್ಲ ಆಗಿ ಅಲ್ಲ, ಇಡೀ ಸಮಾಜದ ಉದ್ಧಾರಕ್ಕಾಗಿ. ಅವರು ನಮಗೆ ಒಂದು ಮಹಾನ್ ಸಂದೇಶವನ್ನ ನೀಡಿ, ಶಿಕ್ಷಣವನ್ನ ಪಡೆಯಿರಿ, ಸಂಘಟಿತರಾಗಿ ಹೋರಾಡಿ. ಇದು ಕೇವಲ ಒಂದು ವಾಕ್ಯವಲ್ಲ, ಇದು ಬದುಕಿನ ಮಾರ್ಗ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೇವಲ ಓದಿದ ವ್ಯಕ್ತಿ ಅಲ್ಲ, ಅವರು ಚಿಂತಿಸಿದ ವ್ಯಕ್ತಿ, ಹೋರಾಡಿದ ವ್ಯಕ್ತಿ, ಬದಲಾವಣೆ ತಂದ ವ್ಯಕ್ತಿ. ಅವರು ಭಾರತದ ಸಂವಿಧಾನ ಶಿಲ್ಪಿ ಎಂದು ಹೆಸರಾಗಿದ್ದಾರೆ. ಬಂಧುಗಳೇ, ಬಹುಶಃ ಸಂಜುಮಾ ಹೇಳಿದ ಹಾಗೆ ಅಂಬೇಡ್ಕರ್ ಅವರು ಅವರಿಗಾಗಿ ಬದುಕಲಿಲ್ಲ, ಸಮಾಜಕ್ಕಾಗಿ ಬದುಕಿದವರು. ಬಹುಶಃ ಸಮಾಜ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು, ಸಮಾನತೆಯಿಂದ ಬದುಕಬೇಕು ಎನ್ನುವಂತ ದೊಡ್ಡ ಕನಸನ್ನ ಹೊತ್ತು ನಮಗೆ ಏನು ಪ್ರಪಂಚದಲ್ಲಿ ಇವತ್ತು ಹೇಳುವ ಹಾಗೆ ಶ್ರೇಷ್ಠ ಸಂವಿಧಾನವನ್ನ ನಮಗೆ ಕೊಟ್ಟವರು. ಬಹುಶಃ ನಾವು ಅಂಬೇಡ್ಕರ್ ಅವರನ್ನ ಬಗ್ಗೆ ಹೇಳುವಷ್ಟು ಅಥವಾ ಅವರ ಬಗ್ಗೆ ವಿಶ್ಲೇಷಿಸುವಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ. ಯಾಕಂತ ಹೇಳಿದ್ರೆ ಬಹುಶಃ ಅವರೆಲ್ಲರೂ ಕೂಡ ದೇಶ ಕಂಡ ಶ್ರೇಷ್ಠ ವ್ಯಕ್ತಿಗಳು. ಬಹುಶಃ ಈ ದೇಶವನ್ನ ಒಂದು ಉನ್ನತ ಮಟ್ಟಕ್ಕೆ ಒಯ್ಯಬೇಕು, ಎಲ್ಲರೂ ಸಮಾನತೆಯಿಂದ ಬದುಕಬೇಕು, ಸಮಾಜ ಉದ್ಧಾರ ಆಗಬೇಕು ಎನ್ನುವಂತ ರೀತಿಯಲ್ಲಿ ತಮ್ಮ ಬದುಕನ್ನು ಕಂಡುಕೊಂಡವರು. ಅದರಿಂದ ಕೇವಲ ಅಂಬೇಡ್ಕರ್ ಅವರ ಜನ್ಮ ದಿನವನ್ನ ಆಚರಿಸುವುದಷ್ಟೇ ಅಲ್ಲ, ಅವರ ಕೆಲವು ಧೋರಣೆಗಳನ್ನ ನಾವು ಅಳವಡಿಸಿಕೊಳ್ಬೇಕು. ಬಹುಶಃ ನಮಗೆ ಅತ್ಯಂತ ಖುಷಿ ಪಡುವಂತ ವಿಷಯ ಅಂತ ಹೇಳಿದ್ರೆ, ಇವತ್ತು ನಾವೆಲ್ಲರೂ ಸೇರಿದ್ದೇವೆ, ಅಂಬೇಡ್ಕರ್ ಅಂತ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನು ಆಚರಿಸ್ತಿದ್ದೇವೆ. ಅವರು ಏನು ಸಮಾಜಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ, ಆ ಕೊಡುಗೆ ನಮ್ಮಿಂದ ಆದಷ್ಟು, ಬಹುಶಃ ಅವರಷ್ಟಲ್ಲದಿದ್ರೂ ಕೂಡ ನಾವು ಏನು ಸಮಾಜಕ್ಕೆ ಕೊಡಬಹುದು ಅದನ್ನ ನಿರಂತರವಾಗಿ ಕೊಡ್ತಾ ಬರಬೇಕು. ಆ ಮೂಲಕ ಅವರಿಗೆ ನಾವು ಗೌರವವನ್ನು ಸಮರ್ಪಿಸಬಹುದು ಎನ್ನುವಂಥದ್ದು ನನ್ನ ಒಂದು ಆಶೆ. ಯಾಕಂತ ಹೇಳಿದ್ರೆ ನಾವು ಕೇವಲ ಮಹಾನ್ ವ್ಯಕ್ತಿಗಳನ್ನ ನೆನಪಿಸಿಕೊಳ್ಳುವುದು, ಅವರ ಜನ್ಮದಿನ ಅಥವಾ ಅವರ ಮರಣ ದಿನವನ್ನ ನೆನಪಿಸಿಕೊಳ್ಳುವುದು ಮಾತ್ರವಲ್ಲ, ಅವರ ಏನು ದೇಹದವರನ್ನು. ಬಹುಶಃ ಅಂಬೇಡ್ಕರ್ ಅಂತ ವ್ಯಕ್ತಿಗಳು ನಮಗೆ ಸಿಗುವುದು ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ನಾನು ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ, ನಾನು ಕೆಲವು ವ್ಯಕ್ತಿಗಳನ್ನ ಇಷ್ಟಪಡೋದ್ರಲ್ಲಿ ಅಂಬೇಡ್ಕರ್ ಒಬ್ರು. ಯಾಕಂತ ಹೇಳಿದ್ರೆ ಅವರು ಅಂಬೇಡ್ಕರ್ ಸಮಾಜಕ್ಕಾಗಿ ಬದುಕಿದ್ರು, ಸಮಾಜವನ್ನ ಕಟ್ಟಿ ಬೆಳೆಸಲಿಕ್ಕೆ ಅವರ ಕೊಡುಗೆ ಬಹಳ ಅಪಾರವಾದದ್ದು. ಅಂಬೇಡ್ಕರ್ ಜನ್ಮ ದಿನಾಚರಣೆಗೆ ಆಗಮಿಸಿದ ಎಲ್ಲರಿಗೂ ಸಹಿತ
ರಿಕ್ಷಾ ಚಾಲಕ ಮಾಲಕರ ಸಂಘದವರು ಸಿಹಿ ವಿತರಿಸುವ ಮೂಲಕ ಖುಷಿಯನ್ನು ಸಹಿತ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ನಾನು ಹಲವು ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಕುಂದಬಾರಂದಡಿ ರಿಕ್ಷಾ ಚಾಲಕ ಮಾಲಕರ ಬಗ್ಗೆ ಮಾತನಾಡ್ತಾನೆ ಬರ್ತಿದ್ದೀನಿ. ಯಾಕೆಂತಂದರೆ ಅವರು ಅಳವಡಿಸಿಕೊಂಡಿರ್ತಂಥ ಸಾಮಾಜಿಕ ಚಟುವಟಿಕೆ, ಅದರ ಆ್ಯಕ್ಟಿವಿಟೀಸು ಶ್ಲಾಘನೀಯ. ಹಾಗಾದರೆ ಬೇರೆ ಕಡೆ ಮಾಡೋದಿಲ್ಲ ಅಂತ ಹೇಳ್ಬೋದು, ಮಾಡ್ತಾರೆ. ಆದರೆ ನಮ್ಮ ಕುಂದಬಾರಂದಡಿಯ ರಿಕ್ಷಾ ಚಾಲಕ ಮಾಲಕರು ಸಹಿತ ಅಷ್ಟು ಆಸಕ್ತಿಯಿಂದ ಮಾಡ್ತಾರೆ. ಇವತ್ತು ರಾಷ್ಟ್ರೀಯ ಹಬ್ಬ ಇರ್ಬೋದು, ರಾಷ್ಟ್ರ ನಾಯಕರ ಹಬ್ಬ ಇರ್ಬೋದು, ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾರೆ. ಇವತ್ತು ಸಹಿತ ಇಲ್ಲಿ ನಮ್ಮ ಕುಂದಬಾರಂದಡಿ ಮಾಸ್ತಿಕಟ್ಟೆಯಲ್ಲಿ ಅಂಬೇಡ್ಕರ್ ಜನ್ಮದಿನಾಚರಣೆಗೂ ಸಹಿತ ಅವರು ಅಷ್ಟೇ ಆಸಕ್ತಿಯಿಂದ ಆಚರಣೆ ಮಾಡಿದ್ದಾರೆ. ನಿಜವಾಗೂ ರಿಕ್ಷಾ ಸ್ಟ್ಯಾಂಡವರು ಸಮಾಜದ ಎಲ್ಲ ವರ್ಗದವರು ಸಹಿತ ರಾಷ್ಟ್ರದ ನಾಯಕರನ್ನು ಗೌರವಿಸ್ತಕ್ಕಂಥದ್ದು ಮಾಮೂಲು. ಅದೊಂದು ರೀತಿಯ ಇವಾಗ ಆಚರಣೆ ಆಗಿ ಹೋಗಿದೆ. ಆದರೆ ನಾವು ಮಾಡ್ತಕ್ಕಂಥ ಆಚರಣೆ ಎಷ್ಟು ಶ್ರೇಷ್ಠವಾಗಿದೆ, ಎಷ್ಟು ಶ್ರದ್ಧಾಪೂರ್ವಕವಾಗಿದೆ ಅಂತ ಹೇಳ್ತಕ್ಕಂಥದ್ದು ಈ ನಮ್ಮ ರಿಕ್ಷಾ ಚಾಲಕ ಮಾಲಕರನ್ನು ನಾವು ಕಲಿತುಕೊಳ್ಬೇಕಂತ ವಿಷಯ. ಇವರ ನಿರಂತರ ಚಟುವಟಿಕೆಗೆ ಒಂದು ಹ್ಯಾಂಡ್ಸಪ್ಪು. ಶ್ರದ್ಧೆಯಿಂದ ಆಚರಣೆ ಮಾಡಿದ ರಿಕ್ಷಾ ಚಾಲಕ ಮಾಲಕರಿಗೆ ಒಂದು ಅಭಿನಂದನೆ, ಧನ್ಯವಾದ, ನಮಸ್ಕಾರ.